ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 149. ವೇದಾಂತ್ ಓಟಿಯ ಬಾಗಿಲಲ್ಲೇ ಕಾಲು ನಿಂತಿದ್ದ. ಸಿಸ್ಟರ್ ಲೀನಾ ಬರುತ್ತದೆ ಕೇಳಿದ. ಸಾನು ಹೇಗಿದ್ದಾಳೆ? ಜ್ಞಾನ ಬಂದಿಲ್ಲ, ನೀವೇ ನೋಡುವಿರಂತೆ. ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ ಅಂದರೆ ಸನ್ನಿಧಿ ಈಗಲೂ ಬದುಕಿದ್ದಾಳೆ, ತನ್ನನ್ನು ಬಿಟ್ಟು ಹೋಗಿಲ್ಲ ಎಂದರಿವಾದಾಗ ಅವನ ಮುಖದಲ್ಲಿ ಹರ್ಷದ ತರಂಗಗಳು ಬೋರ್ಗರೆಯಲಾರಂಭಿಸಿದ್ದವು. ಅವನ ಕಾಲುಗಳು ನಿಂತಲ್ಲಿ ನಿಲ್ಲುತ್ತಿಲ್ಲ. ಯಾವಾಗ ತನ್ನ ಸಾನುವನ್ನು ನೋಡಿದೆನೋ ಎಂದನಿಸಿತ್ತು ವೇದಾಂತ್ಗೆ. ಮಗುವನ್ನು ಶುಚಿ ಮಾಡಿ ತೂಕ ಮಾಡಿ ಮೃದುವಾದ ಟವೆಲ್ನಲ್ಲಿ ಸುತ್ತಿಕೊಂಡು ಸಿಸ್ಟರ್ ಲೀನಾ ಓಟಿಯಿಂದ ಹೊರಗೆ ತಂದು ಕುಸುಮ ಮತ್ತು ಜಯಂತಿಯವರ ಮುಂದೆ ಹಿಡಿದು, ನಿಮಗೆ ಕಂಗ್ರಾಟ್ಸ್, ತಗೊಳ್ಳಿ ನಿಮ್ಮ ಮಕ್ಕಳನ್ನು. ಗಂಡು ಮಗು 2 kg ಇದ್ದರೆ ಹೆಣ್ಣು ಮಗು 2 kg 100 ಗ್ರಾಂ ತೂಕವಿದೆ. ಮಕ್ಕಳು ನಿಮ್ಮ ಬಣ್ಣ, ನಿಮ್ಮನ್ನೇ ಹೋಲ್ತಾರೆ. ಕುಸುಮ ಅವರ ಬಳಿ ಹೇಳಿದ್ದರು. ಇಬ್ಬರು ನರ್ಸ್ಗಳ ಬಳಿ ಪುಟ್ಟ ಮಕ್ಕಳಿದ್ದರು. ವೇದಾಂತಲ್ಲಿ ಎಲ್ಲರೂ ನೋಡುತ್ತಿದ್ದಾರೆ, ಅವನನ್ನು ಕಾಣಿಸುತ್ತಿಲ್ಲ. ಹೌದು, ಅವರು ಹೇಳಿದ್ದಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. 2 ಮಕ್ಕಳು ವೇದಾಂತ್ನ ಪಡಿ ಅಚ್ಚಿನಂತಿದ್ದವು. 2 ಮಕ್ಕಳಿಗೂ ಅವನ ಹೋಲಿಕೆ ಬಹಳವೇ ಇತ್ತು. ಜಯಂತಿಯವರು, ಸಾನು, ಹಾಗಾದರೆ ಸಾನು ಎಲ್ಲಿದ್ದಾಳೆ? ತುಸು ಆತಂಕದಿಂದಲೇ ಪ್ರಶ್ನಿಸಿದ್ದರು. ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡೋಂಟ್ ವರಿ, ಇವತ್ತು ಒಂದು ಮಿರಾಕಲ್ ನಡೆದು ಹೋಯಿತು. ನಮ್ಮ ದೊಡ್ಡ ಡಾಕ್ಟರ್ ಅಂದಮೇಲೆ ಕೇಳಬೇಕಾ? ಇಬ್ಬರು ಮಕ್ಕಳನ್ನು ಅದೆಷ್ಟು ಬೇಗ ತುಂಬ ಸೇಫಾಗಿ ತಾಯಿಯ ಗರ್ಭದಿಂದ ತೆಗೆದಿದ್ದಾರೆ ನೋಡಿ. ಕುಸುಮ ಅವರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಮಗುವನ್ನು 2 ಕೈಗಳಿಂದ ಎತ್ತಿಕೊಂಡು ಎದೆಗೊತ್ತಿಕೊಂಡರು. ನನ್ನ ಕಂದ, ನನ್ನ ಚಿನ್ನ, ನನ್ನ ಬಂಗಾರ, ನೀನು ನಮ್ಮ ಮನೆಯ ಕುಲದೀಪಕ ಪುಟ್ಟ. ನೋಡೋಕೆ ಥೇಟ್ ನಿಮ್ಮ ಅಪ್ಪನ ಹಾಗೆ, ವೇದ್ ಹಾಗೆ ಕಾಣಿಸ್ತೀಯಾ? ಆನಂದ ತುಂದಿತರಾಗಿ ಹೇಳಿದ್ದರು ಕುಸುಮ. ಬಳಿಕ ಪತಿಯ ಮುಂದೆ ಹಿಡಿದರು. ನೋಡಿ ನನ್ನ ಮೊಮ್ಮಗನ್ನ, ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಮುದ್ದಾಗಿದ್ದಾನೆ. ವಿಶ್ವನಾಥ್ ಅವರ ದೃಷ್ಟಿ ಜಯಂತಿಯವರ ಕೈಯಲ್ಲಿದ್ದ ಹೆಣ್ಣು ಮಗುವಿನ ಮೇಲಿತ್ತು. ಏನಿಲ್ಲ, ನನ್ನ ಮೊಮ್ಮಗಳು ಅವನಿಗಿಂತ ಚೆನ್ನಾಗಿದ್ದಾಳೆ. ಕಣ್ಣು, ಮೂಗು, ಗದ್ದ ಎಲ್ಲ ನಮ್ಮ ವೇದ್ನ ಹಾಗೆ ಇದ್ದರು. ಹುಬ್ಬು, ಹಣೆ ಮತ್ತು ಕೂದಲು ನೋಡು ಎಷ್ಟು ದಪ್ಪಗೆ, ತಲೆಗೆ ರೇಷ್ಮೆ ಟೊಪ್ಪಿ ಹಾಕ್ಕೊಂಡಿರೋ ಹಾಗಿದೆ. ಇವಳಿಗೆ ಸಾನುನ ಹೋಲಿಕೆನೂ ಇದೆ. ನಂಗೇನೋ ನನ್ನ ಮೊಮ್ಮಗಳು ಹೆಚ್ಚು ಇಷ್ಟವಾದಳು. ಅವರಿಗೆ ಕೆಂಪಗೆ ದುಂಡಗೆ ಮಾಂಸದ ಮುದ್ದೆಯಂತಿದ್ದ ಹೆಣ್ಣು ಮಗು ಹೆಚ್ಚು ಇಷ್ಟವಾದಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಅವರಿಬ್ಬರಿಗೂ ಹೃದಯ ಬಿರಿಯುವಷ್ಟು ಸಂತೋಷವಾಗಿತ್ತು. ಇಷ್ಟು ಹೊತ್ತು ಇದ್ದ ಆತಂಕ, ಭಯ ಒಮ್ಮೆಲೆ ನಿವಾರಣೆಯಾದಂತಾಗಿತ್ತು ಆ ದಂಪತಿಗಳಿಗೆ. ಆದರೆ ಜಯಂತಿಯವರ ಮನದಲ್ಲಿ ಸಣ್ಣ ಆತಂಕ ಇನ್ನೂ ಇತ್ತು. ಆಗ ವೇದಾಂತ್ನ ಮುಖ ನೋಡಿದಾಗಲೇ ಅವರ ಎದೆಯಲ್ಲಿ ಅಪಾಯದ ಗಂಟೆ ಬಾರಿಸಿತ್ತು. ಜಯಂತಿಯವರದು ತಾಯಿ ಹೃದಯವಲ್ಲವೇ? ಮಗಳನ್ನು ನೋಡುವವರೆಗೂ ಅವರ ಆತಂಕ ಕಡಿಮೆ ಆಗುವಂಥದ್ದು ಆಗಿರಲಿಲ್ಲ. ಅಷ್ಟರಲ್ಲಿ ಅವರಿದ್ದೆಡೆಗೆ ವೇದಾಂತ್ ನಿಧಾನವಾಗಿ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು. ಅವನ ಮುಖದಲ್ಲಿ ಸಂತೋಷದ ಲವಲೇಶವೂ ಕಾಣಿಸಲಿಲ್ಲ. ಹಾಗಾದರೆ ಅವನು ಇಷ್ಟು ಹೊತ್ತು ಹಾಸ್ಪಿಟಲ್ ಒಳಗೆ ಇದ್ದನಾ? ಅಲ್ಲಿ ಅವನಿಗೆ ಏನು ಕೆಲಸವಿತ್ತು? ಕುಸುಮಾಗೆ ಮೊಮ್ಮಕ್ಕಳು ಕೈಗೆ ಬಂದ ಬಳಿಕ ಅವರು ಆಕಾಶದಲ್ಲೇ ತೇಲಾಡುತ್ತಿದ್ದರು. ಮಗನತ್ತ ನೋಡಿ ದೂರದಿಂದಲೇ ಮಗುವನ್ನು ತೋರಿಸುತ್ತಾ ಹರ್ಷಿಸಿದರು. ಆದರೆ ವೇದಾಂತ್ ಮುಖ ಮಾತ್ರ ಇನ್ನೂ ಪೇಲವವಾಗಿಯೇ ಇತ್ತು. ಅವನ ದೇಹದಲ್ಲಿದ್ದ ಶಕ್ತಿ ಪೂರ್ತಿ ಕುಸಿದು ಹೋದಂತಾಗಿ ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದ ವೇದಾಂತ್. ಇಬ್ಬರು ಮಕ್ಕಳ ತಂದೆಯಾದ ಖುಷಿ ಅವನ ಮುಖದಲ್ಲಿ ಕಾಣಿಸಲಿಲ್ಲ. ಕುಸುಮಾಗೆ ಅವರು ಸಮೀಪ ಬಂದಾಗ, ಕಂಗ್ರಾಟ್ಸ್ ಕಂದ, ಒಂದೇ ಸಲಕ್ಕೆ ಇಬ್ಬರು ಮಕ್ಕಳ ಅಪ್ಪ ಆಗ್ಬಿಟ್ಟಿದೀಯಾ? ನಂಗಂತೂ ಸಂತೋಷದಿಂದ ಮಾತೇ ಬರ್ತಾ ಇಲ್ಲ. ಅವನನ್ನು ಅಭಿನಂದಿಸಿದ್ದರು ಆ ತಾಯಿ. ಇದೇ ಸಮಯದಲ್ಲಿ ಒಳಗೆ ಆಪರೇಷನ್ ಥಿಯೇಟರ್ನಲ್ಲಿ ವೈದ್ಯರು ಪರಸ್ಪರ ಮಾತುಕತೆ ಮುಂದುವರಿಸಿದ್ದರು. ಡಾಕ್ಟರ್, ಪೇಷಂಟ್ ಹೇಗಿದ್ದಾಳೆ? ಡಾಕ್ಟರ್ ಆರತಿ ಸೀನಿಯರ್ ಬಳಿ ಕೇಳಿದರು. ಅವರು ಕೂಡ ಇಂದು ಸನ್ನಿಧಿಯ ಪರಿಸ್ಥಿತಿ ಕಂಡು ತುಂಬ ಆತಂಕಗೊಂಡಿದ್ದರು. ಆಪರೇಷನ್ ಏನೋ ಸಕ್ಸಸ್ ಆಗಿ ಮಕ್ಕಳನ್ನು ಸೇಫಾಗಿ ಹೊರಗೆ ತೆಗೆದಿದ್ದರು. ಆದರೆ ಆ ಮಕ್ಕಳ ತಾಯಿ ಜೀವ, ಅದರ ಬಗ್ಗೆಯೂ ಡಾಕ್ಟರ್ಸ್ಗೆ ಅಷ್ಟೇ ಅಕ್ಕರಾಸ್ತೆ ಇತ್ತು. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಸೀನಿಯರ್ಗೆ ತಮಗಿಂತ ಹೆಚ್ಚು ಕೆಲಸದ ಅನುಭವ ಮಾತ್ರವಲ್ಲ, ಲೋಕಜ್ಞಾನವೂ ಇದೆಯಲ್ಲ. ಆದ್ದರಿಂದ ಆರತಿ ಪ್ರಶ್ನೆ ಮಾಡಿದ್ದರು. ಡಾಕ್ಟರ್ ಆರತಿಯವರು ವಿಮಲಾ ಅವರ ಜೂನಿಯರ್ ಆಗಿ ಕಳೆದ 10 ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದರು. ಆತಂಕ ಮತ್ತು ಕುತೂಹಲದಿಂದಲೇ ಅವರು ಏನು ಹೇಳಬಹುದು ಎಂದು ಅವರ ಮುಖವನ್ನೇ ನೋಡುತ್ತಿದ್ದರು. ಆರತಿ, ಪೇಷಂಟ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ನಾನು ಈಗಲೇ ಏನು ಹೇಳೋಕೆ ಆಗಲ್ಲ. ಆದರೆ ಬ್ಲೀಡಿಂಗ್ ಕಂಟ್ರೋಲ್ನಲ್ಲಿದೆ, ಪಲ್ಸ್ ರೇಟು, BP ಎಲ್ಲ ನಾರ್ಮಲ್ ಆಗಿದೆ. ಸೊ ನನಗೆ ಅವರ ಮೇಲೆ ಖಂಡಿತವಾಗಿಯೂ ಹೋಪ್ಸ್ ಇದೆ. ಐ ಥಿಂಕ್ ಶಿ ಈಸ್ ಡೂಯಿಂಗ್ ಫೈನ್. ಎಲ್ಲ ಒಳ್ಳೆಯದಾಗಲಿ ಅಂತಾನೆ ನಾನು ಹಾರೈಸೋದು. ಡಾಕ್ಟರ್ ವಿಮಲಾ ಹೇಳಿದರು. ಆ ಡೋನರ್ ತನ್ನ ಬ್ಲಡ್ ಕೊಟ್ಟಿದ್ದರಿಂದ ತಾಯಿ ಜೀವ ಉಳಿಯಿತು ಅಲ್ವಾ ಡಾಕ್ಟರ್? ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಕರೆಕ್ಟ್ ಟೈಮಿಗೆ ತನ್ನ ಬ್ಲಡ್ ಕೊಟ್ಟು ಸನ್ನಿಧಿಯನ್ನು ಉಳಿಸಿದ್ರು. ಜೂನಿಯರ್ ಡಾಕ್ಟರ್ ತಮ್ಮ ಧ್ವನಿ ಸೇರಿಸಿದ್ದರು. ಹಾಗಾದರೆ ತನ್ನ ರಕ್ತವನ್ನು ಕೊಟ್ಟು ಸನ್ನಿಧಿಯನ್ನು ಉಳಿಸಿದವರಾರು? ಒಂದು ಅಮೂಲ್ಯ ಜೀವವನ್ನು ತನ್ನ ರಕ್ತದಾನ ಮಾಡಿ ಉಳಿಸಿ ಅಲ್ಲಿಂದ ನಿರ್ಗಮಿಸಿದ ಆ ವ್ಯಕ್ತಿ ಯಾರು? ಅಂಕಿತಾಗೆ ತಿಳಿಯುವ ಕುತೂಹಲವಿತ್ತು. ಅವರು ಇನ್ಯಾರೂ ಅಲ್ಲ, ಅವರ ಹಸ್ಬೆಂಡ್ ವೇದಾಂತ್. ಹೀ ಲವ್ಸ್ ಹರ್ ಸೋ ಮಚ್.
ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಅವರ ರಕ್ತ ದೇಹಕ್ಕೆ ಹೋಗೋಕೆ ಶುರುವಾದ ತಕ್ಷಣವೇ ಬ್ಲೀಡಿಂಗ್ ಕಂಟ್ರೋಲ್ಗೆ ಬಂದಿದ್ದು. ಇವತ್ತು ಪೇಷಂಟ್ನ ಪ್ರಾಣ ಉಳಿಯೋಕೆ ಮುಖ್ಯ ಕಾರಣ ಎಂದರೆ ವೇದಾಂತ್ ಮತ್ತು ಅವನ ಪ್ರೀತಿ, ಹೇಳಿದರು ಡಾಕ್ಟರ್ ವಿಮಲಾ. ಸನ್ನಿಧಿಯನ್ನು ತಿಂಗಳು ಅವರೇ ಪರೀಕ್ಷಿಸುತ್ತಿದ್ದುದರಿಂದ ಅವರಿಗೆ ವೇದಾಂತ್ನ ಪರಿಚಯ ಚೆನ್ನಾಗೇ ಇತ್ತು. ಡಾಕ್ಟರ್ ವಿಮಲಾ ಅವರ ಹಣೆ ಕತ್ತು ಒರೆಸುತ್ತಾ ಡಾಕ್ಟರ್ ಅಂಕಿತಾ ಕೇಳಿದಳು, ಡಾಕ್ಟರ್, ಸಾನುಗೆ ಮತ್ತೆ ಮಗುವಾಗುತ್ತಾ? ಏನೂ ಪ್ರಾಬ್ಲಮ್ ಇಲ್ವಾ? ವೈ ನಾಟ್? ಅವಳ ಓವರೀಸ್ ಆರ್ ಫೈನ್, ಯೂಟ್ರಸ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಫೈನ್, 10 ಮಕ್ಕಳನ್ನು ಹಡೆಯಬಹುದು. ಎಲ್ಲರೂ ನಕ್ಕರು. ಅಲ್ಲಿದ್ದ ವೈದ್ಯರಿಗೂ ಮಗುವನ್ನು ಹೊರತೆಗೆಯುವವರೆಗೆ ಇದ್ದ ಒತ್ತಡ ಈಗ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣವೆಂದರೆ ಸನ್ನಿಧಿಯ ಬ್ಲೀಡಿಂಗ್ ಪೂರ್ತಿ ನಾರ್ಮಲ್ಗೆ ಬಂದಿತ್ತು. ಅವಳು ಪ್ರಾಣಾಪಾಯದಿಂದ ಪಾರಾಗಿದ್ದಳು. ಆದರೆ ಹೊರಗೆ ಅವಳಿಗಾಗಿ ಕಾಯುತ್ತಿದ್ದವರಿಗಾರಿಗೂ ಈ ವಿಷಯ ತಿಳಿದಿರಲಿಲ್ಲ. ಪಾಪ ವೇದಾಂತ್ ಇನ್ನೂ ಆತಂಕದಿಂದಲೇ ಇದ್ದ. ವೇದಾಂತ್ನ ದೃಷ್ಟಿ ನಿಧಾನವಾಗಿ ಮಗುವಿನತ್ತ ಸರಿದಿತ್ತು. ಇಬ್ಬರು ಮಕ್ಕಳು ತಮ್ಮ ಅಜ್ಜಿಯಂದಿರ ಮಡಿಲಲ್ಲಿ ಆರಾಮವಾಗಿ ಮಲಗಿಕೊಂಡಿದ್ದರು. ವೇದ್, ಮಕ್ಕಳನ್ನು ಈಗ ಕರ್ಕೊಂಡು ಹೋಗ್ತಾರಂತೆ, ಇನ್ಕ್ಯುಬೇಟರ್ನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ಮುದ್ದಾಗಿದೆ, ನಿಂಗೆ ಎತ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಅವನ ಮನದ ತುಂಬ ಈಗಲೂ ಸಾನುವೆ ತುಂಬಿದ್ದಳಲ್ಲ. ಅವಳು ಸಾವು ನೋವಿನ ಮಧ್ಯೆ ಹೋರಾಡುತ್ತಿದ್ದರೆ ಅವನಿಗೀಗ ಯಾವುದರಲ್ಲೂ ಆಸಕ್ತಿಯೇ ಇರಲಿಲ್ಲ. ಅವಳೀಗ ಯಾವ ಪರಿಸ್ಥಿತಿಯಲ್ಲಿರಬಹುದು? ಅವನ ಮನ ಅವಳ ಬಗ್ಗೆಯೇ ಯೋಚನೆ ಮಾಡುತ್ತಿತ್ತು. ಅವಳಿಗೆ ಪ್ರಜ್ಞೆ ಬರಲು ಇನ್ನು ಎಷ್ಟು ಹೊತ್ತು ಬೇಕಾಗಬಹುದು? ಮಗುವಿನ ಅಳು ಅವನನ್ನು ಆಕರ್ಷಿಸಿತ್ತು. ಜಯಂತಿ ಕೈಯಲ್ಲಿದ್ದ ಮಗುವಿನತ್ತ ಬಾಗಿ ನೋಡಿದ ವೇದಾಂತ್. 8 ತಿಂಗಳಿಗಿಂತಲೂ ಹೆಚ್ಚು ದಿನ ತನ್ನವಳ ಗರ್ಭದಲ್ಲಿ ಬೆಚ್ಚನೆ ಮಲಗಿ ತನ್ನ ಮತ್ತು ಅವಳ ರಕ್ತ ಮಾಂಸ ಹಂಚಿಕೊಂಡು ಬೆಳೆದಿರಲಿಲ್ಲವೇ ಆ ಮುದ್ದ ಕಂದಮ್ಮಗಳು? ವೇದಾಂತ್ ಮಗುವಿನ ತಲೆ ಮೃದುವಾಗಿ ಸವರಿದ. ಎಷ್ಟು ಮುದ್ದಾಗಿದೆ, ಬೆಣ್ಣೆಯ ಮುದ್ದೆಯ ಹಾಗೆ ಈ ಮುದ್ದು ಮಗು. ಪಿಳಿ ಕಣ್ಣು ಬಿಟ್ಟು ತನ್ನನ್ನೇ ನೋಡಿದಾಗ ಏನೋ ಬಣ್ಣಿಸಲಾಗದ ಅನಿರ್ವಚನೀಯವಾದ ಆನಂದ. ಒಂದು ಕ್ಷಣ ಅವನಿಗೆ ಇಷ್ಟು ಮುದ್ದಾದ ಮಕ್ಕಳನ್ನು ಅನಾಥವಾಗಿಸಿ ತಾನು ಹೊರಟು ಹೋಗಬೇಕೆಂದು ತೀರ್ಮಾನಿಸಿದ್ದಕ್ಕೆ ತನ್ನ ಬಗ್ಗೆಯೇ ನಾಚಿಕೆ ಎನಿಸಿತು. ವೇದಾಂತ್ಗಾದ ಸಂತೋಷವನ್ನು ಬಣ್ಣಿಸಲು ಪದಗಳು ಇರಲಿಲ್ಲ. ಮಗುವಿನನ್ನು ಸ್ಪರ್ಶಿಸಿದ ತನ್ನ ಕೈಗಳನ್ನು ತೆಗೆಯುವ ಮನಸ್ಸೇ ಆಗಲಿಲ್ಲ. ಅಬ್ಬಾ, ತಂದೆಯಾಗುವುದರಲ್ಲೂ ಇಷ್ಟೊಂದು ಆನಂದವಿದೆಯೇ? ತಂದೆಯ ಸ್ಪರ್ಶ ಅರಿವಾದಂತೆ ಆ ಪುಟ್ಟ ಕಂದಮ್ಮ ಜೋರಾಗಿ ಅಳಲು ಶುರು ಮಾಡಿತ್ತು. ಆ ಮಗು ಜಯಂತಿಯವರ ಕೈಯಲ್ಲಿತ್ತಲ್ಲವೇ? ಜಯಂತಿಯವರು ಮಗು ಅಳತೊಡಗಿದಾಗ ಸಮಾಧಾನಪಡಿಸತೊಡಗಿದರು. ಆದರೆ ಮಗುವಿನ ಅಳು ನಿಲ್ಲುತ್ತಲೇ ಇಲ್ಲ. ಇಷ್ಟು ದಿನ ತುಂಬ ಮುದ್ದು ಮಾಡ್ತಾ ಇದ್ದೆ ವೇದ್, ಈಗ ಹೊರಗೆ ಬಂದ ಮೇಲೆ ಡ್ಯಾಡಿಗೆ ನನ್ನ ಮರೆತೆ ಹೋಯ್ತು ಅಂತ ಕೇಳ್ತಾ ಇದ್ದಾಳೆ ನಿನ್ನ ಮಗಳು. ಕುಸುಮ ಅವರು ಮಗನ ಬಳಿ ಹೇಳಿದರು. ಅವನಿಗೆ ಅರಿವಿಲ್ಲದಂತೆಯೇ ಅವನ ಕೈಗಳು ಮುಂದಕ್ಕೆ ಚಾಚಿಕೊಂಡವು. ಜಯಂತಿಯವರು ಅಳಿಯ ಬಾಯ್ಬಿಟ್ಟು ಏನು ಹೇಳದಿದ್ದರು. ಅವನ ಇಂಗಿತವನ್ನು ಅರಿತುಕೊಂಡವರು ತಮ್ಮ ಕೈಯಲ್ಲಿದ್ದ ಮಗುವನ್ನು ಅವನ ಕೈಗೆ ನೀಡಿದ್ದರು. ಅವನ ಕೈಗಳು ಮಗುವನ್ನು ಎತ್ತಿಕೊಂಡಿತು. ಕುಸುಮ ಅವರ ಕೈಯಲ್ಲಿದ್ದ ಗಂಡು ಮಗುವಿಗೆ ತಾನೇಕೆ ಸುಮ್ಮನಿರಬೇಕೆಂದು ಎನಿಸಿತೋ ಗೊತ್ತಿಲ್ಲ. ಆ ಮಗು ಕೂಡ ಸ್ಪರ್ಧೆಗೆ ಬಿದ್ದಂತೆ ತಾನು ಜೋರಾಗಿ ಅಳತೊಡಗಿದಾಗ, ಡ್ಯಾಡಿ, ನಿನ್ನ ಮರೆತಿಲ್ಲ ಕಂದ, ನೀನು ಬಾ. ವೇದಾಂತ್ ತನ್ನ ಇನ್ನೊಂದು ಕೈಯಲ್ಲಿ ಆ ಮಗುವನ್ನು ಎತ್ತಿಕೊಂಡ. ಹಾಗೆ 2 ಮಕ್ಕಳನ್ನು ಮೃದುವಾಗಿ ತನ್ನ ಎದೆಗೆ ಒತ್ತಿಕೊಂಡ. ದಿನ ತಂದೆಯ ಸ್ಪರ್ಶದ ಅನುಭವವಾಗುತ್ತಿದ್ದ ಮಕ್ಕಳಿಗೆ ಅವನ ಬೆಚ್ಚಗಿನ ಆಶ್ರಯ ಈಗ ಹಿತವಾಗಿರಬೇಕು. 2 ಮಕ್ಕಳು ಅಳು ನಿಲ್ಲಿಸಿದ್ದವು. ಕುಸುಮ ಅವರು ಅವನಿಗೆ ಸಪೋರ್ಟ್ ಮಾಡುತ್ತಿದ್ದರು. ಅವನ ಕಣ್ಣುಗಳಲ್ಲಿ ಒಮ್ಮೆಲೆ ಆಸೆಯ ಬೆಳಕು ಕಾಣಿಸಿತು. ಮುಖದಲ್ಲಿ ಮಂದಹಾಸ, ತುಟಿಯಂಚಿನಲ್ಲಿ ನಸುನಗು ಅರಳಿತು. ತನ್ನ 2 ಕರುಳ ಕುಡಿಗಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡ ವೇದಾಂತ್. ಆ ಮುದ್ದು ಮಕ್ಕಳು ತನ್ನ ಪುಟ್ಟ ಕೈಗಳನ್ನು ಮುಷ್ಟಿಯಾಗಿ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾ ಅತ್ತಿತ್ತ ಕೈಕಾಲು ಬಡಿಯುತ್ತಾ ಕಣ್ಣು ಮುಚ್ಚಿ ಮಲಗಿರುವ ಮುದ್ದು ಮಾಂಸದ ಮುದ್ದೆಯಂತಿರುವ ಮಗುವನ್ನು ಕಂಡಾಗ ವೇದಾಂತ್ನ ನಿರ್ಧಾರವೆಲ್ಲ ಬುಡಮೇಲಾಗಿತ್ತು. ಅವನಿಗೆ ಅವ್ಯಕ್ತವಾದ, ಬಣ್ಣಿಸಲು ಅಸದಳವಾದ ಅಪೂರ್ವವಾದ ಆನಂದ ಲಹರಿ ಉಕ್ಕಿ ಹರಿದಿತ್ತು. ಸಂತೋಷದಿಂದ ಹೃದಯ ಭಾರವಾಗಿತ್ತು. ತನ್ನ ಸ್ಪರ್ಶ ಮಾತ್ರಕ್ಕೆ ತನ್ನ ಮಡಿಲಲ್ಲಿ ಆರಾಮವಾಗಿ ಮಲಗಿರುವ ಕಂದಮ್ಮಗಳು ಡ್ಯಾಡಿ, ಐ ಲವ್ ಯು, ನಮಗಿಬ್ಬರಿಗೂ ನೀನು ಬೇಕೇ ಬೇಕು ಎಂದು ಹೇಳುತ್ತಿರುವಂತೆ ಭಾಸವಾಯಿತು ವೇದಾಂತ್ಗೆ. ಅಷ್ಟರಲ್ಲಿ ಓಟಿಯ ಬಾಗಿಲು ತುಸು ತೆರೆದಿತ್ತು. ವೇದಾಂತ್ನ ದೃಷ್ಟಿ ಅತ್ತ ಸರಿಯಿತು. ಅವನು ಮಕ್ಕಳನ್ನು ಅಜ್ಜಿಯಂದಿರಿಗೆ ಕೊಟ್ಟಾಗ ಮಕ್ಕಳಿಬ್ಬರು ಅದು ತಮಗೆ ಇಷ್ಟವಾಗಲಿಲ್ಲ ಎಂದು ಅಳುವಿನ ಮೂಲಕವೇ ತೋರಿಸಿಕೊಟ್ಟಿದ್ದರು. ಅದನ್ನೇ ಅಲ್ಲವೇ ರಕ್ತ ಸಂಬಂಧ ಎಂದು ಹೇಳುವುದು. ಜಯಂತಿ ಮತ್ತು ಕುಸುಮ ಇಬ್ಬರು ಮಗುವನ್ನು ಎತ್ತಿಕೊಂಡು ಸಮಾಧಾನಪಡಿಸುತ್ತಾ ಮೈ ಮರೆತಿದ್ದಾಗ ವೇದಾಂತ್ ಓಟಿಯ ಬಾಗಿಲಲ್ಲೇ ಕಾದು ನಿಂತಿದ್ದ. ಸಿಸ್ಟರ್ ಲೀನಾ ಬರುತ್ತಲೇ ಕೇಳಿದ, ಸಾನು ಹೇಗಿದ್ದಾಳೆ? ಜ್ಞಾನ ಬಂದಿಲ್ಲ, ಅದನ್ನು ನೀವು ಡಾಕ್ಟರ್ ಹತ್ರನೇ ಕೇಳಬೇಕು. ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಅಂದರೆ ಸನ್ನಿಧಿ ಈಗಲೂ ಬದುಕಿದ್ದಾಳೆ, ತನ್ನನ್ನು ಬಿಟ್ಟು ಹೋಗಿಲ್ಲ ಎಂದು ಅರಿವಾದಾಗ ಅವನ ಮುಖದಲ್ಲಿ ಹರ್ಷದ ತರಂಗಗಳು ಬೋರ್ಗರೆಯಲಾರಂಭಿಸಿದ್ದವು. ಅವನ ಕಾಲುಗಳು ನಿಂತಲ್ಲಿ ನಿಲ್ಲುತ್ತಿಲ್ಲ. ಯಾವಾಗ ತಾನು ತನ್ನ ಸಾನುವನ್ನು ಒಮ್ಮೆ ಕಣ್ತುಂಬ ನೋಡುವೆನೋ ಎಂಬ ಆಸೆಯಿಂದ. ಸಿಸ್ಟರ್, ಒಂದೇ ಒಂದ್ಸಲ ನಾನು ಸಾನುವನ್ನು ನೋಡಬಹುದಾ
ಎಂದಾಗ ಸಿಸ್ಟರ್ ತುಟಿ ಅರಳಿಸಿ ನಸುನಗುತ್ತಾ ಹೇಳಿದರು, ನಾನು ಅದಕ್ಕಾಗಿಯೇ ಬಂದಿದ್ದು ಮಿಸ್ಟರ್ ವೇದಾಂತ್. ದೊಡ್ಡ ಡಾಕ್ಟರ್ ನಿಮ್ಮನ್ನು ಕರೀತಾ ಇದ್ದಾರೆ. ಆಗಿಂದ ಅವಳ ಮುಖದರ್ಶನಕ್ಕಾಗಿ ಅವಳ ಬಗ್ಗೆ ತಿಳಿಯಲು ಆತುರದಿಂದ ಕಾತರಿಸುತ್ತಿದ್ದವನಿಗೆ ಒಳಗಿನಿಂದ ಕರೆ ಬಂದಿದೆ ಎಂದಾಗ ತುಸು ಆತಂಕವೇ ಆಗಿತ್ತು. ಪ್ಲೀಸ್ ಸಿಸ್ಟರ್, ಸಾನುಗೆ ಏನೂ ಆಗಿಲ್ಲ ತಾನೇ, ತಿಳಿಸಿಬಿಡಿ ಎಂದಾಗ ಅವರು ಮರು ಮಾತಾಡದೆ ಹೊರಗೆ ಹೋಗಿದ್ದರು. ವೇದಾಂತ್ ಒಳಗೆ ಪ್ರವೇಶಿಸಿದ್ದ. ಸನ್ನಿಧಿ ಕಣ್ಮುಚ್ಚಿ ಪ್ರಜ್ಞಾಶೂನ್ಯ ಸ್ಥಿತಿಯಲ್ಲಿ ಮಲಗಿದ್ದಳು. ಅವಳ ಕೈಗೆ ಹಾಕಿದ್ದ ಕ್ಯಾನುಲಾ ಮೂಲಕ ಈಗಲೂ ಬ್ಲಡ್ ಅವಳ ದೇಹದೊಳಗೆ ಹೋಗುತ್ತಿತ್ತು. ಅವಳನ್ನು ಹಾಗೆ ಕಂಡಾಗ ಅವನ ಹೃದಯ ವಿಚಿತ್ರವಾಗಿ ಹೊಡೆದುಕೊಳ್ಳುತ್ತಿತ್ತು. ನಿಮ್ಮ ಮಿಸೆಸ್ಗೆ ಪ್ರಜ್ಞೆ ಬರಬಹುದು ಅಂತ ಕಾಯ್ತಾ ಇದ್ವಿ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಬಟ್ ಶೀ ಈಸ್ ಔಟ್ ಆಫ್ ಡೇಂಜರ್. ಬ್ಲೀಡಿಂಗ್ ನಿಲ್ಲೋಕೆ ಕೊಟ್ಟ ಔಷಧಿ ಪರಿಣಾಮಕಾರಿಯಾಗದೇ ಇದ್ದಾಗ ನಮಗೆ ಏನು ಮಾಡಬೇಕು ಅಂತ ತೋಚ್ತಾ ಇರಲಿಲ್ಲ. ಯಾವಾಗ ನಿಮ್ಮ ಬ್ಲಡ್ ಅವರ ದೇಹಕ್ಕೆ ಹೋಯಿತೋ ಆಗ ಬ್ಲೀಡಿಂಗ್ ಕಡಿಮೆ ಆಗ್ತಾ ಬಂದಿತ್ತು. ಹಾಗೆ ಈಗಲೂ ವೈದ್ಯರ ಮಾತು, ಅವರ ಇಂಗಿತ ಅರ್ಥ ಮಾಡಿಕೊಂಡವನು ನಿಧಾನವಾಗಿ ಹೋಗಿ ಸನ್ನಿಧಿಯ ಕೈಯನ್ನು ಮೃದುವಾಗಿ ನೇವರಿಸುತ್ತಾ, ಸಾನು, ಕಣ್ಬಿಡು ಚಿನ್ನ, ನೋಡು, ನಾನು ನಿನ್ನ ವೇದಾಂತ್ ಬಂದಿದ್ದೀನಿ. ಮೃದುವಾಗಿ ಅವಳ ಕೆನ್ನೆ ತಟ್ಟಿ ತಲೆ ನೇವರಿಸಿ ಹೇಳಿದಾಗ ಅವಳ ಕೈ ಬೆರಳು ಚಲಿಸಿದಂತೆ ಕಾಣಿಸಿತು. ನಿಧಾನವಾಗಿ ಬಲು ಪ್ರಯಾಸದಿಂದ ಕಣ್ಣು ಬಿಟ್ಟಿದ್ದಳು ಸನ್ನಿಧಿ. ಓ, ನಾನು ಅಂದ್ಕೊಂಡಿರೋ ಹಾಗೆ ಆಯಿತು. ನಿಮ್ಮಿಬ್ಬರ ಪತಿ ಪತ್ನಿಯ ಸಂಬಂಧ ಈ ಜನ್ಮದ್ದು ಮಾತ್ರವಲ್ಲ, ಜನ್ಮಾಂತರದ್ದು ಅಂತ ಅನಿಸುತ್ತೆ. ನಿಜವಾಗ್ಲೂ ಬೇರೆ ಯಾರಾದರೂ ಹೇಳಿದರೆ ನಾನು ನಂಬ್ತಾ ಇರಲಿಲ್ಲ. ಆದರೆ ನಾನು ನನ್ನ ಕಣ್ಣಾರೆ ಕಂಡಿದ್ದೀನಲ್ಲ, ನಿಮ್ಮ ಸ್ಪರ್ಶವಾಗುತ್ತಲೇ, ಸ್ವರ ಕೇಳುತ್ತಲೇ ನಿಮ್ಮ ಪತ್ನಿಗೆ ಪ್ರಜ್ಞೆ ಬಂದಿದೆ. ಇದಕ್ಕಾಗಿಯೇ ನಿಮ್ಮನ್ನು ಇಲ್ಲಿಗೆ ಕರೆಸಬೇಕಾಯಿತು. ಡಾಕ್ಟರ್ ವಿಮಲಾ ಅವರು ನಗುತ್ತಾ ಹೇಳಿದಾಗ ವೇದಾಂತ್ನ ಮುಖದಲ್ಲೂ ಆ ನಗು ಪಸರಿಸಿತ್ತು. ಅವನ ಮುಖದಲ್ಲಿ ಅರಳಿದ ನಸುನಗು ತುಟಿ ಅಂಚಿನಿಂದ ಕಣ್ಣಂಚಿನವರೆಗೂ ಪಸರಿಸಿತ್ತು. ಅಂದರೆ ತನ್ನ ಸಾನು ಅವಳಿಗೆ ಏನೂ ಆಗಿಲ್ಲ, ಅವಳು ಬದುಕಿ ಮತ್ತೆ ಪುನರ್ಜನ್ಮ ಪಡೆದುಕೊಂಡು ಬಂದಿದ್ದಾಳೆ. ಓಹ್, ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ವೇದಾಂತ್ ತನಗಾಗುತ್ತಿದ್ದ ಸಂತೋಷವನ್ನು ಅವಳ ಹಣೆಗೆ ಸಿಹಿಮುತ್ತು ನೀಡುವ ಮೂಲಕ ವ್ಯಕ್ತಪಡಿಸಿದ್ದ. ಸನ್ನಿಧಿ ನಿಧಾನವಾಗಿ ಕಣ್ತೆರೆದು ನೋಡಲು ತನ್ನ ಮುಂದೆ ಆನಂದ ತುಂದಿತನಾಗಿ ನಿಂತಿದ್ದ ಪತಿಯನ್ನು ಕಾಣಲು ಅವಳ ಮುಖದಲ್ಲಿ ನಸುನಗು ಅರಳಿತು. ಔಷಧಿಯ ಪ್ರಭಾವದಿಂದ ಮಂಪರು ಇನ್ನೂ ಪೂರ್ತಿ ಹರಿದಿರಲಿಲ್ಲ ಸನ್ನಿಧಿಗೆ. ವೇದಾಂತ್ಗಾಗುತ್ತಿದ್ದ ಖುಷಿಗೆ ಅವಳನ್ನು ಅಪ್ಪಿ ಅವಳ ಮೈಪೂರ್ತಿ ಮುತ್ತಿನ ಮಳೆಗರೆಯುವ ಬಯಕೆ ಉಂಟಾಗಿತ್ತು. ಆದರೆ ಅಲ್ಲಿ ಹಾಗೆ ಮಾಡುವಂತಿರಲಿಲ್ಲ. ಅಲ್ಲಿದ್ದ ಡಾಕ್ಟರ್ ವಿಮಲಾ ಅವರು ವೇದಾಂತ್ನನ್ನು ಉದ್ದೇಶಿಸಿ ಹೇಳಿದರು, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಪೋಸ್ಟ್ ಆಪರೇಟಿವ್ ವಾರ್ಡ್ಗೆ ಹಾಕ್ತೀವಿ. ನಿಮ್ಮನ್ನು ಕರೆದ ಕೆಲಸ ಆಯಿತು, ನೀವಿನ್ನು ಹೊರಗೆ ಹೋಗ್ಬೋದು. ಅವರೇನೋ ವೇದಾಂತ್ ಬಳಿ ನೀವಿನ್ನು ಹೊರಗೆ ಹೋಗಬಹುದು ಎಂದು ಹೇಳಿದ್ದರು. ಆದರೆ ಅವನ ಪರಿಸ್ಥಿತಿ, ಅವನಿಗೆ ಅವಳನ್ನು ಬಿಟ್ಟು ಹೋಗುವ ಮನಸ್ಸೇ ಇಲ್ಲ. ಯಾವುದೋ ಅಪೂರ್ವ ನಿಧಿಯನ್ನು ನೋಡುವಂತೆ ಅವಳನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ನಿಂತಿದ್ದ ವೇದಾಂತ್. ಅವನ ಕಣ್ಣುಗಳಿಗೆ ಆಸಕ್ತಿ ಇದ್ದರೆ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡು ತನ್ನೊಂದಿಗೆ ಹೊರಗೆ ಕರೆದೊಯ್ಯುತ್ತಿದ್ದನೇನೋ ಹಾಗೆನಿಸಿದ ಡಾಕ್ಟರ್ ನಸುನಕ್ಕೋ ಹೇಳಿದರು, ನನಗೆ ಡೆಲಿವರಿ ಮಾಡಿ ಸುಮಾರು 35 ವರ್ಷಗಳ ಅನುಭವವಿದೆ. ಆದರೆ ನಿಮ್ಮಂತಹ ಜೋಡಿಯನ್ನು ಇದೇ ಮೊದಲು ನೋಡ್ತಾ ಇರೋದು. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು ಬೋತ್ ಟುಗೆದರ್ ಎನ್ನುವಾಗ ಅವರ ಸ್ವರ ಆರ್ದ್ರವಾಗಿತ್ತು, ಗಂಟಲು ತುಂಬಿ ಬಂದಿತ್ತು. ಆ ಮುದ್ದು ಜೋಡಿಯನ್ನು ಎಷ್ಟು ನೋಡಿದರೂ ಕಣ್ತಣಿಯದು. ಅವರು ತನ್ನನ್ನೇ ನೋಡುತ್ತಿದ್ದಾಗ ವೇದಾಂತ್ ನೆನಪಿಸಿಕೊಂಡವನಂತೆ ಹೇಳಿದ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ನನ್ನ ಸಾನುನ ನನಗೆ ಹಿಂದಿರುಗಿಸಿ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಾನು ಪ್ರತಿಲಿಪಿಯಲ್ಲಿ ಹಾಕುವ ಕಥೆಗಳನ್ನು ಹೇಗೆ ಓದೋದು ಅಂತ ಕೆಲವರು ಕೇಳ್ತಾ ಇದ್ದೀರಾ. ಮೊದಲು ನೀವು ಪ್ರತಿಲಿಪಿ ಆ್ಯಪನ್ನು ನಿಮ್ಮ ಸೆಲ್ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಬಳಿಕ ನಾನು ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನನ್ನ ಕಥೆಗಳನ್ನು ಓದಬಹುದು. ಹಿಂಬಾಲಿಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ತಕ್ಷಣವೇ ಸಂದೇಶದ ಮೂಲಕ ನಿಮಗೆ ತಿಳಿಯಲು ಅನುಕೂಲವಾಗುತ್ತೆ. ನೀವು ನನ್ನನ್ನು ಹಿಂಬಾಲಿಸುವುದರಿಂದ ನಾನು ಹಾಕುವ ಹೊಸ ಹೊಸ ಕಥೆಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.